ಆಮೇಲೆ ಇದು ಮೆಡಿಸನ್ 23ರಲ್ಲೇ ಶುರು ಮಾಡಿದ್ವಿ. ಊಟ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಹೊಟ್ಟೆ ನೋವು ಏನೂ ಇಲ್ಲ, ನಾರ್ಮಲ್ ಇದ್ದಾರೆ. ವಾಮಿಟ್ ಸೆನ್ಸೇಷನ್ ಅದು ಯಾವುದೇ ಥರ ಇಲ್ಲ. ಅದು ಅಲ್ಲಿ ಕೊಳ್ಳೇಗಾಲದಲ್ಲಿ ಹೊಟ್ಟೆ ನೋವು ಬರ್ತಾಯಿತ್ತು, ಹಾಸ್ಪಿಟ್ಲಿಗೆ ತೋರಿಸಿದ್ವಿ. ಅದು ಕ್ಯಾನ್ಸರ್ ಕನ್ಫರ್ಮ್ ಆಯಿತು, 3rd ಸ್ಟೇಜ್ ಇತ್ತು. ಕೊಳ್ಳೇಗಾಲ, ಚಾಮರಾಜನಗರ ಡಿಸ್ಟಿಕ್ಕು. ಪೇಷಂಟ್ ನಮ್ಮ ತಾಯಿ ಬಸವರಾಜಮ್ಮ ಅಂತ. ಅವ್ರಿಗೆ ಕೋಲನ್ ಕ್ಯಾನ್ಸರ್ ಆಗಿತ್ತು, ಏಜು 64 ವರ್ಷ. ಅದು ಅಲ್ಲಿ ಕೊಳ್ಳೇಗಾಲದಲ್ಲಿ ಹೊಟ್ಟೆ ನೋವು ಬರ್ತಾಯಿತ್ತು, ಹಾಸ್ಪಿಟ್ಲಿಗೆ ತೋರಿಸಿದ್ವಿ. ಅವರು ಸ್ಕ್ಯಾನ್ ಮಾಡಿಸಿ ಅಂತ ಹೇಳಿದ್ರು. ಸ್ಕ್ಯಾನಿಂಗಲ್ಲಿ ಅದು ಕ್ಯಾನ್ಸರ್ ಕನ್ಫರ್ಮ್ ಆಯಿತು, 3rd ಸ್ಟೇಜ್ ಇತ್ತು. ನಾವು ಅದು ಆಪ್ರೇಷನ್ ಮಾಡಿಸಿದ್ದು 2023ರಲ್ಲಿ. ಆಮೇಲೆ ಇದು ಮೆಡಿಸನ್ 23ರಲ್ಲೇ ಶುರು ಮಾಡಿದ್ವಿ. ಕಿಮೋ ಆಗಿತ್ತು 6 ಸಾರಿ, ಆದಮೇಲೆ ಮೆಡಿಸನ್ ಶುರು ಮಾಡಿದ್ವಿ, ಆಯುರ್ವೇದಿಕ್ ಮೆಡಿಸನ್. ಹೊಟ್ಟೆ ನೋವು ಬರ್ತಾಯಿತ್ತು, ಅವರು ನಮಗೆ ಹೇಳ್ತಾ ಇರಲಿಲ್ಲ. ಗ್ಯಾಸ್ಟ್ರಿಕ್ ಅಂದ್ಬಿಟ್ಟು ಟ್ಯಾಬ್ಲೆಟ್ ತಗೋತಾ ಇದ್ರು. ಆಮೇಲೆ ಜಾಸ್ತಿ ಆದಮೇಲೆ ಸ್ಕ್ಯಾನಿಂಗ್ ಬರ್ಕೊಟ್ರು ಡಾಕ್ಟ್ರು, ಆಮೇಲೆ ಗೊತ್ತಾಯಿತು. ಆಪ್ರೇಷನ್ ಆಯಿತು. ಆಪ್ರೇಷನ್ ಆದಮೇಲೆ ಕಿಮೋ 6 ಸಾರಿ ಆಯಿತು. ಕಿಮೋ ಕೊಡ್ತಿದ್ದಾಗ ವೀಕ್ ಆಗಿಬಿಟ್ಟಿದ್ರು ಸಿಕ್ಕಾಪಟ್ಟೆ. ಊಟ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಹೊಟ್ಟೆ ನೋವು ಏನೂ ಇಲ್ಲ, ಹಸು ಎಲ್ಲ ಚೆನ್ನಾಗಾಗುತ್ತೆ, ನೋವು ಏನೂ ಇಲ್ಲ, ಆರಾಮಾಗಿದ್ದಾರೆ. ಇದು ಮಾತ್ರೆ ತಗೊಂಡ್ರೆ ಇವಾಗ 2 ವರ್ಷದಿಂದ ತಗೋತಾ ಇದ್ದೀವಿ. ಸೈಡ್ ಎಫೆಕ್ಟ್ ಏನಿಲ್ಲ, ನಾರ್ಮಲ್ ಇದ್ದಾರೆ. ವಾಮಿಟ್ ಸೆನ್ಸೇಷನ್ ಅದು ಯಾವುದೇ ಥರ ಇಲ್ಲ, ಚೆನ್ನಾಗಿದ್ದಾರೆ. ಅದೇ ಇಲ್ಲಿ ತಗೊಂಡ್ರೆ ಏನು ಸಮಸ್ಯೆ ಇಲ್ಲ. ನಿಮಗೆ ಕಿಮೋ ಆ ಕಡೆ ಆಯಿತು ಅಂದರೆ ಕೂದಲು ಉದುರೋದು ಮತ್ತು ಇದಾಗೋದು, ವಾಮಿಟ್ ಸೆನ್ಸೇಷನು, ವೀಕ್ ಆಗೋದು, ಈ ಥರ ಎಲ್ಲ ಆಗುತ್ತೆ. ಟ್ಯಾಬ್ಲೆಟ್ ತೊಗೊಂಡ್ರೆ ಆ ಥರ ಏನೂ ಆಗಲ್ಲ.